ನಾವು ಹ್ಯಾಟ್ರಿಕ್ ಹೀರೋ ಶಿವಣ್ಣನ ನೋಡಿದ್ದೀವಿ, ಆದರೆ ಈ ಬಳ್ಳಾರಿಯಲ್ಲಿ ನಮ್ಮ ಅದು ಬ್ಯುಸಿಯಾಗಿರುವಂತಹ ಯಾವಾಗಲೂ ಎಲ್ಲ ಜನಗಳು ಸಮಸ್ಯೆಗಳು ಒಗ್ಗಟ್ಟಲ್ಲಿ ಇರುವಂತಹ ಕೋಲ್ ಬಜಾರಲ್ಲೇ ಹ್ಯಾಟ್ರಿಕ್ ಸಾಧಿಸಿರುವಂತಹ ಒಬ್ಬ ಸಾಧಕರು, ಒಬ್ಬರು ಲೀಡರ್. ಯಾರಿಗಾನ ಏನೇನೋ ಕಷ್ಟ ಇದ್ರೆ ಅಲ್ಲಿ ಹೋಗ್ಬೇಕನ್ನೋ ಭಾವನೆ ಇದೆ. ನಾನು ಅವತ್ತು ಅಂದ್ಕೊಂಡೆ ವೈಕುಂಠ ರಥ ಇಕ್ಬೇಕು, ವೈಕುಂಠ ರಥ ಮಾಡಿ ಸೇವೆ ಮಾಡಬೇಕು. ಕೊರೋನಾ ಶವಗಳು ಫ್ಯಾಮಿಲಿ ಮುಟ್ಟಿಲ್ಲ ಸರ್. ನಾನು ವೈಕುಂಠ ರಥದಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಇಷ್ಟೆಲ್ಲ ನೀವು ಮಾಡ್ಬೇಕಾದ್ರೆ ನಿಮಗೆ ಇಲ್ಲಿ ರಾಜಕೀಯಕ್ಕೆ ಬರೋಕ್ಕೆ ಮುಂಚೂಣಿ ನಿಮ್ಮ ಆದರ್ಶಗಳು ಯಾರಿದ್ರು? ತಂದೆ ತಾಯಿ ಜನ್ಮ ಕೊಟ್ಟಲ್ಲ. ಹೌದು, ನನಗಂತೂ ತಂದೆ ತಾಯಿ. ರಾಜಕೀಯ ಜನ್ಮ ಕೊಟ್ಟಿದ್ದು ಶ್ರೀರಾಮನ್ನ ಜನಾರ್ದನ. ಎಲ್ಲ ಒಳ್ಳೆ ಊಟ ಮಾಡಿಸಿ ಅವ್ರ ಜೊತೆಗೆ ಕೆಲಸ ಮಾಡಿ ಅವ್ರ ಮಧ್ಯದಲ್ಲೇ ಊಟ ಮಾಡಿ ಕಳಿಸ್ತೀವಿ. ಅದಕ್ಕೆ ನಮ್ಮಂಗನೆ ಅವ್ರು ಕೂಡ ಪೌರ ಕಾರ್ಮಿಕರಂದ್ರೆ ನಮ್ಮಂಗನೆ ಸರ್. ಗೋವಿಂದರವರ ವ್ಯಕ್ತಿಗೆ ತೃಪ್ತಿ ಅನ್ನೋಕ್ಕಲ್ಲ, ಸೇವೆನೇ ತೃಪ್ತಿ ನಮಗೆ. ನಾವು MGR ಅನ್ನೋದು ಇಟ್ಕೊಂಡಿವಲ್ಲ ಸರ್, ನಮ್ ಜಾತಿ ಗೊತ್ತಿಲ್ಲದ ವ್ಯಕ್ತಿ ನಾವು. ಯಾವ ಜಾತಿನ ಬರಲಿ ಒಂದೇ ನಿಮಿಷ ಸೇವೆ ಅನ್ನೋದು ಕಾಣ್ತೀವಿ. ಸೇವೆ ಮಾಡೋ ಭಾವನೆ ಇದ್ರೆ ಸೇವೆ ಗುಣಗಳು. ಯಾರಿಗ ಟೋಪಿ ಹಾಕೋ ಗುಣ ಇದ್ರೆ ಟೋಪಿ ಹಾಕೋ ಗುಣ ಇರ್ತಾರೆ. ಯಾರಿಗನ ಮೋಸ ಮಾಡೋದಿದ್ರೆ ಮೋಸ ಮಾಡೋ ಗುಣ ಇರ್ತಾರೆ. ಈ ಸಣ್ಣ ಮಕ್ಕಳು ಬೇರೆ ಕೆಲಸ ಮಾಡೋದಿಲ್ಲ. ಅವ್ರಿಗೆ ಒಂದು 150 ಮಂದಿಗೆ ಟ್ರೈನಿಂಗ್ ಕಳಿಸಿ, ಟೈಲರಿಂಗ್ ಟ್ರೈನಿಂಗ್ ಕಳಿಸಿ ಮಿಷಿನ್ ಕೊಡುತ್ತೀವಿ. ಅವ್ರು ಮನೆಯಲ್ಲೇ ಚೀಸ್ ತಗೊಳ್ಕೊಂಡು ತಿಂಗಳಿಗೆ 15,000 ದುಡಿತೀವಿ. ಸಂವಿಧಾನ ಬರೆದಂತ ವ್ಯಕ್ತಿನ ನಿಮ್ಮ ಮನೇಲಿ ಇರ್ಬೇಕಂತೇಳಿ ಎಲ್ಲರ ಮನೆಗೆ ಫೋಟೋಗಳು ಕೊಟ್ಟು 2,000 ಫೋಟೋ ಕೊಟ್ಟು. ಈ ಥರ ಶ್ರಮಜೀವಿಗಳಿಗೆ ನೀವು ಸೈಕಲ್ ರಿಕ್ಷಾ ಮತ್ತು ಅವ್ರಿಗೆ ನೀವು ಅಡ್ವಾನ್ಸ್ ಮಾಡಿ ಆಟೋ ರಿಕ್ಷಾಗಳನ್ನ ಕೊಡ್ಸಿದ್ದೀನಿ ಅಂತ ಕೇಳ್ಬಿಟ್ಟು ರಿಕ್ಷಾಗಳು ಕೊಟ್ಟಿಲ್ಲ ಸರ್. ಎಲ್ಲ ಫ್ರೆಂಡ್ಸ್ಗಳು ನಮ್ಮ ಮನೆಯಲ್ಲಿ ಇರೋನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡಿವಿ ಸರ್. ಡೌನ್ ಪೇಮೆಂಟ್ ಕಟ್ಟಿವಿ, ಆಟೋ ನಿಲ್ಸ್ಕೊಟ್ಟಿವಿ, ಅವರೇ ಪೇಮೆಂಟ್ ಮಾಡ್ಕೊಂಡು ತೊಗೊಂಡ್ವಿ. ಇನ್ನು ನಮ್ಮ ಹೆಸರು ಹೇಳ್ಕೊಂಡು ಏನೋ ಕೆಟ್ಟ ಮಾತಾಡೋದು. ಅವ್ರಿಗೆ ಜನಕ್ಕೆ ನೀವು VTV ಮೂಲ ಕೇಳಿದ್ರೆ ಇಷ್ಟೇ, ಗೋವಿಂದವ್ರಿಗೆ ಡೈರೆಕ್ಟ್ ನನ್ನ ನಂಬರ್ ತಗೋರಿ, ನನಗೆ ಮಾತಾಡಿ. ಗೋವಿಂದ ಅಂತೇಳಿ ಸುಳ್ಳು ಹೇಳ್ಕೊತಿರೋರಿಗೆ ಬ್ರೇಕ್ ಮಾಡಿ. ಯಾರನ್ನ ಗೋವಿಂದ ಅಂತೇಳಿ ಫೋನ್ ಮಾಡಿದ್ರೆ ನನಗೆ ಮಾತಾಡಿ ಕೇಳಿದ್ರೆ ನಿಮ್ಮ ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ VTV ಬಳ್ಳಾರಿ ವೀಕ್ಷಕರೇ, ನಾನು ನಿಮ್ಮ ಮನೆ ಮಗ ಅರ್ನೋಲ್ಡ್ ವಿಜಯ್. ನೀವು ನೋಡ್ತಿದ್ದೀರಾ ಜರ್ನಿ ಜಂಕ್ಷನ್. ಎಂತ ಗೊತ್ತಾ, ಇವತ್ತು ವಾರ್ಡ್ ನಂಬರ್ 25ನ ಲೀಡರ್ ಹ್ಯಾಟ್ರಿಕ್ ಹೀರೋ MGR ನಿಮ್ಮೆಲ್ಲರ ಪ್ರೀತಿಯ ಗೋವಿಂದರಾಜ್ ಸರ್ ಕಾರ್ಪೊರೇಟರ್ ಅವರು ನಮ್ಮ ಬಳಿ ಬಂದಿದ್ದಾರೆ. ಬನ್ನಿ, ಇವತ್ತಿನ ಅವರ ಜರ್ನಿ ಬಾಲ್ಯದಿಂದ ಇಂದಿನವರೆಗೆ ಹೇಗಿತ್ತು, ಅವರ ಅನುಭವಗಳು ಏನಿತ್ತು, ಅವರ ಸೇವೆ ಹೇಗಿತ್ತು, ಅವರ ಪ್ರೀತಿ ವಿಶ್ವಾಸ ಮತ್ತು ಅವರ ಬೆಂಬಲಿಗರು ಅವರಿಗೆ ಹೇಗೆಲ್ಲ ಬೆಂಬಲಿಸಿದ್ದಾರೆ ಅಂತ ಬಂದು ನೋಡಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ. ಇಂದಿನ ದಿನನಿತ್ಯ ಹೇಗಿತ್ತು ಸರ್? ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಅವರ್ ಸ್ಟುಡಿಯೋ ಸರ್. ಸರ್, ಇವಾಗ ನಮ್ಮ ಜರ್ನಿ ಜಂಕ್ಷನಲ್ಲಿ ನಾವು ಸತಿ ಒಂದು ನಮ್ಮ ಜರ್ನಿಗೆ ಬಂದಿರೋ ಲೀಡರ್ಗಳಲ್ಲಿ ಮುಖ್ಯಸ್ಥರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಜೀವನದಲ್ಲಿ ನಡೆದು ಬಂದ ಹಾದಿಗಳು ಹೇಗಿತ್ತು? ಚಿಕ್ಕಂದಿನಿಂದ ಇಲ್ಲಿಯವರೆಗೆ ನೀವು ಏನೆಲ್ಲ ಕಷ್ಟ ಸುಖಗಳನ್ನು ನೋಡ್ಕೊ ಬಂದಿದ್ದೀರಾ, ಎಷ್ಟೆಲ್ಲ ಸಮಸ್ಯೆಗಳಿದ್ರೂ ಹೇಗೆ ಅದನ್ನ ಎದುರಿಸಿ ಮುಂದೆ ಬಂದಿದ್ದೀರಾ ಅನ್ನೋದು ನಮ್ಮ ಜನಗಳಿಗೆ ತಿಳಿಲಿ ಅಂತ ನಮ್ಮ ಜರ್ನಿ ಜಂಕ್ಷನ್ ನಡೆಸಿದ್ದೀವಿ ಸರ್. ಸೊ ಇದರಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು? ಸರ್, ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದೇವೆ. ಗೌರ್ಮೆಂಟ್ ಪ್ರೈಮರಿ ಸ್ಕೂಲಲ್ಲೇ ಓದಿದೆ. ನಮ್ಮ ತಾಯಿ ಗೌರ್ಮೆಂಟ್ ಸರ್ವೆಂಟು, ನಮ್ಮ ತಂದೆ ಗೌರ್ಮೆಂಟ್ ಸರ್ವೆಂಟು, ನಮ್ಮ ಅಣ್ಣ ಗೌರ್ಮೆಂಟ್ ಸರ್ವೆಂಟು. ಇದ್ರೂ ಕೂಡ ನಾವು ದೊಡ್ಡ ಕುಟುಂಬದಿಂದ ಬಂದಿದ್ದಂಥವ್ರಿಗೆ. ನಾವು ಕಷ್ಟನೂ ನೋಡಿವಿ, ಸುಖನೂ ನೋಡಿವಿ. ಕಷ್ಟ ಇದ್ರೆ ನಮ್ಮ ತಾಯಿ ಸಂಬಳ ಬರ್ತಿತ್ತು, ನಮ್ಮ ತಂದೆ ಸಂಬಳ ಬರ್ತಿತ್ತು. ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಈ ಮಟ್ಟಕ್ಕೆ ಬೆಳೆದೀವಿ. ನಾವು ನಮ್ಮ ಏರಿಯಾದಲ್ಲಿ ಎಲ್ಲ ಏರಿಯಾದಲ್ಲಿ ಇರೋಕ್ಕನ್ನ ನಮ್ಮ ಏರಿಯಾದಲ್ಲಿ ನಮ್ಮ ಸ್ಟ್ರೀಟಲ್ಲಿ ಎಲ್ಲ ಹುಡುಗರೆಲ್ಲೇ ನೋಡಿರ್ತೀನಿ ನೀವು. ಇವತ್ತು ನನಗೆ 54 ವರ್ಷ ಇದ್ರೂ ಕೂಡ ನಮಗೆ ಏನೂ ಆಗ್ಬಿಟ್ಟಿಲ್ಲ. ಏನಂದರೆ ಏನೇನಿಲ್ಲ, ಅದು ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ತಂದೆ ತಾಯಿ ಬೆಳೆದಂಥ ಗ್ರೂಪಿಂದಲೇ ಬೆಳ್ಕೊಂಬಂದಿದ್ದು. ನಾವೆಲ್ಲ ಕುಟುಂಬ, ದೊಡ್ಡ ಕುಟುಂಬ. ನಮ್ಮ ಅಣ್ಣ ಇದ್ದಾರ, ನಮ್ಮ ಇನ್ನೊಂದು ದೊಡ್ಡ ಅಣ್ಣ ಇದ್ದಾರ, ಅಕ್ಕ ತಂಗಿ ಇದ್ದಾರೆ, ಎಲ್ಲ ಕುಟುಂಬ ಸೇರೇ ಇರ್ತಿದ್ವಿ ಕೂಡ ಸರ್. ಸರ್, ನಿಮ್ಮ ಒಗ್ಗಟ್ಟು ಕುಟುಂಬದಲ್ಲಿ ನೀವು ಆಲ್ರೆಡಿ ಖುಷಿಯಾಗಿರ್ತೀರ, ಒಳ್ಳೆ ತಂದೆ ತಾಯಿಯಂದಿರ್ತಾರೆ. ನಿಮ್ಮ ಕನಸುಗಳು ಬಾಲ್ಯದಲ್ಲಿ ಏನಾಗಿದ್ದವು? ಕನಸು ಅಂದರೆ ಸರ್, ನಾನು ಈ ಕನಸು ಅಂದ್ರೆ ಏನು, ನಾವು ಬೇರೆ ನಮ್ಮ ತಂದೆಗೆ ಆ ಕಾಲದಲ್ಲಿ 40 ರೂಪಾಯಿ ಸಂಬಳ ಇತ್ತು. 40 ರೂಪಾಯಿ ಸಂಬಳ ಇದ್ರಿಗೆ ಅವ್ರ ಫ್ರೆಂಡಿಗೆ 10 ರೂಪಾಯಿ ಕೊಟ್ಟರೆ ಕೂಡ ಬರ್ದಿಕ್ತಿದ್ರು. ನಾ ಇವತ್ತು 10 ರೂಪಾಯಿ ಕೊಟ್ಟೀನಿ, ಭಿಕ್ಷೆದವ್ರಿಗೆ 10 ಪೈಸೆ ಕೊಟ್ಟರೆ ಕೂಡ ಬರ್ದಿಕ್ಕಂಥ ವ್ಯಕ್ತಿ ನಮ್ಮ ತಂದೆ. ಹಂಗಾಗಿ ನಾವು ತಂದೆ ನಮಗೆ ಬೆಳೆಸಿದ ಇವತ್ತು ಬೆಳೆಸಿ ಇವತ್ತೆಲ್ಲ ಜನ ಮಧ್ಯದಲ್ಲಿ ಹೋಗಿ ಹಿಂಗೆ ಇದೀವಿ ಅಂದರೆ ನಮ್ಮ ತಂದೆ ತಾಯಿ ಆಶೀರ್ವಾದನೆ. ಸೂಪರ್. ಸರ್, ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಸ್ಕೂಲ್ನಲ್ಲಿ ಹೇಗಿದ್ರಿ? ತುಂಟತನ ಚಟುವಟಿಕೆಗಳು ಇಲ್ಲ ನಿಮ್ಮ ಬಳಗ ಹೇಗಿತ್ತು? ಸರ್, ಎಲ್ಲರೂ ಸರ್
ಸಣ್ಣ ಬಾಲ್ಯದಲ್ಲಿ ಇದ್ದಾಗ ಹೆಂಗೈತೆ ಅನ್ನೋದು ಎಲ್ಲರೂ ಅದೇ ಬೆಳಿಗ್ಗೆ ಗೋಲಿ ಯಾವ್ದಾದ್ರು ಖುಷಿ ಪಟ್ಟಿರೋ ಒಂದು ನೆನಪು ಬಾಲ್ಯದಲ್ಲಿ ನಾನು ಈ ತರ ಖುಷಿಯಾಗಿದ್ದು? ಇವಾಗ August 15 ಹಾ, ಜನವರಿ 26 ರಿಪಬ್ಲಿಕ್ ಇದೆ. ಅವಾಗೆಲ್ಲ ಎಲ್ಲ ಕಲಿತು ಅಲ್ಲೇ ಟಿಫಿನ್ ಮಾಡಿ ಅವ್ರು ಏನೋ ಟಿಫಿನ್ ಮನೇಲಿ ಕಟ್ಬಿಟ್ಟಿದ್ರೆ ಗುಡ್ಡಕ್ಕೆ ಹೋಗ್ತಿದ್ವಿ, ಬಳ್ಳಾರಿ ಗುಡ್ಡಕ್ಕೆ. ಗುಳ್ಳಕ್ಕೆ ಹೋಗಿ ಅಲ್ಲಲ್ಲಿ ಕರ್ಕೊಂಡು ಹೋಗ್ತಿರು. ಮನೇಲಿ ತಂದೆ ತಾಯಿ ಹೇಳ್ದಾಗ ಹೋಗ್ಬಿಡ್ತಿದ್ವಿ. ನಮ್ಮ ತಾಯಿಗೆ ಪರ್ಮಿಷನ್ ಇಲ್ದಾಗ ಕಳಿಸೋದಿಲ್ಲ ಅಂತೇಳಿ ನಾವು ಹೋಗ್ಬಿಡ್ತಿದ್ವಿ. ಹೋಗಿ ಹಂಗೆ ಬರ್ತಿದ್ವಿ. ಅದು ಒಳ್ಳೆ ಖುಷಿ ಸರ್. ಆ ಬಾಲ್ಯದ ನೆನಪುಗಳು ಮೆಲುಕು ಹಾಕೋದ್ರಲ್ಲಿ ಭಾಳ ಖುಷಿ ಆಗುತ್ತಲ್ಲ ಸರ್. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೇಗಿತ್ತು ಸರ್? ಸರ್ ವಿದ್ಯಾಭ್ಯಾಸದ ನಾನು SLCನೇ ಓದಿರೋದು, 10ನೇ ಓದಿದ್ದೆ. ಎದಕ್ಕಂದ್ರೆ ನಮ್ಮ ಮನೆ ರೆಸ್ಪಾನ್ಸ್ ಜಾಸ್ತಿ ಇತ್ತು. ಅದಕ್ಕೆ ನಮ್ಮ ಅಣ್ಣರೆಲ್ಲ ಎಲ್ಲರ ಮನೆಯಲ್ಲಿ ಟೋಟಲ್ ನಮ್ಮ ಫ್ಯಾಮಿಲಿ ಎಲ್ಲ ಡಿಗ್ರಿ ಕಡಿಮೆ ಯಾರು ಓದಿಲ್ಲ. ನಾನು ಒಬ್ಬನೇ 10ನೇ ಕ್ಲಾಸನ್ನೇ ಬಿಟ್ಟಿದ್ದೆ. ಜವಾಬ್ದಾರಿ ಹೆಚ್ಚಾಗಿತ್ತ ಸರ್ ಆ ವಯಸ್ಸಿನಲ್ಲಿ? 100%. ನನಗೆ ಮೊದಲಿಂದ ಅಷ್ಟೇ. ಮೊದಲಿಂದ ಅಂದರೆ ಮನೆ ರೆಸ್ಪಾನ್ಸು, ಫ್ರೆಂಡ್ಸ್ ರೆಸ್ಪಾನ್ಸು. ಯಾರನ್ನ ನೋಡ್ರಿ, ಯಾರಿಗನ್ನ ಏನಾರ ಕಷ್ಟ ಇದ್ರೆ ಅಲ್ಲಿ ಹೋಗ್ಬೇಕನ್ನೋ ಭಾವನೆ ಇರೋದಂಥ ವ್ಯಕ್ತಿ ನಾನು. ಚಿಕ್ಕದ್ರಲ್ಲಿ ನೀವು ಎಂದಾದ್ರೂ ಕಷ್ಟಪಟ್ಟಿದ್ದೋ ಇಲ್ಲ ಎಂದಾದ್ರೂ ದುಃಖ ಪಟ್ಟಿದ್ದೋ ನೆನಪುಗಳು ಏನಾದ್ರು ಉಂಟಾ? ಅಂಥವು ಜಗ್ಗಿದಾವೆ ಸರ್. ಒಂದೇನಾದ್ರು ನಮ್ಮ ವೀಕ್ಷಕರಿಗೋಸ್ಕರ ಅಂದರೆ ನಾನು ಹೇಳಿ, ಯಾಕಂದರೆ ಒಬ್ಬರು ನಮ್ಮ ಮನೆ ಬಗಲಿಗೆ ಇದ್ರು. ಅವರು ಒಂದು ಮರಾಠೀಸ್ ಇದ್ರು. ಅವರು ಮನೇಲಿ ತೀರ್ಕೊಂಡಾಗ ಅವ್ರ ಮನೆಯಲ್ಲಿ ತೀರ್ಕೊಂಡಾಗ ಏನಂದರೆ ಅವ್ರಿಗೆ ಎತ್ತವ್ರು ಇದ್ದಿಲ್ಲ, ಶವನ ಎತ್ತವ್ರು ಇದ್ದಿದ್ದಿಲ್ಲ. ಶವನ ಎತ್ತಿದ ಅವಾಗ ಸಣ್ಣವಾಗಲೇ ನಾನು ಅನ್ಕೊಂಡಿದ್ದು ಏನೋ ಒಂದು ಸಾಧನೆ ಮಾಡಬೇಕು. ಒಂದಿನ ಫುಲ್ಲು ಅಂದರೆ ಅದು ಮಳೆ, ಅಷ್ಟು ದೊಡ್ಡ ಮಳೆ ಬರ್ತಿತ್ತು. ಮಳೆ ಬಂದಾಗ ಅವರು ಎಲ್ಲ ಅಳ್ತಿದಾರ. ನಮ್ಮ ತಾಯಿ ಹೋಗಿ ಕೂಡ ಅವ್ರು ಧೈರ್ಯ ಹೇಳ್ತಿದಾರ. ನಮ್ಮ ಅಕ್ಕ ತಂಗಿದ್ರು ಹೋಗಿದ್ರು, ಎಲ್ಲರೂ ಹೇಳಿದ್ರು ಕೂಡ ಅವ್ರು ಕೇಳ್ತಾರ. ಪಾಪ ಭಾರಿ ನನಗೆ ಸಣ್ಣವಾಗಿ ಏನಪ್ಪ ಇಷ್ಟೆಲ್ಲ ಇದ್ದು ಏನೆಲ್ಲ ಮಾಡಬೇಕು, ಜನಕ್ಕೆ ಏನಾರ ಒಂದು ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಇತ್ತು. ಅವತ್ತು ಭಾರಿ ಬಾಧೆ ಬಿದ್ದೆ. ಅವತ್ತೆಲ್ಲ ಇಂಥ ಬಾಧೆ ಬಿದ್ದಿಲ್ಲ. ಅವ್ರ ಮನೇಲಿ ಕುಟುಂಬದಲ್ಲಿ ಯಾರು ಕೂಡ ಇದ್ದಿಲ್ಲ. ಒಂದು ಮಗ, ಒಂದು ತಂಗಿ ಇತ್ತು ಅಷ್ಟೇ. ಸೊ ನಿಮಗೆ ಚಿಕ್ಕದ್ರಿಂದಲೇ ಜನಸೇವೆ ಮಾಡಬೇಕು, ಬೇರೆಯವರ ಕಷ್ಟ ನೋಡಿದ್ರೆ ನಿಮ್ಗಳಿಗೆ ತಡ್ಕೊಳಕ್ಕೆ ಆಯ್ತಾ ಇರ್ತಿತ್ತಿಲ್ಲ, ಒಂದು ಕುತೂಹಲ ಇರ್ತಿತ್ತು, ನನ್ನ ಕೈಯಲ್ಲಿ ಆದ ಸಹಾಯ ಮಾಡಬೇಕು ಅನ್ನೋದು ಚಿಕ್ಕದ್ರಿಂದನೇ ಇತ್ತಲ್ಲ ಸರ್ ಇದು? ಸರ್ 100% ನಾನು ಯಾಕಂದರೆ ನಮ್ಮ ತಾಯಿ 6 ಇಡ್ಲಿ ನಮಗೆ ಟಿಫಿನಲ್ಲಿ 5 ಇಡ್ಲಿ 6 ಇಡ್ಲಿ ಕಟ್ಟಿಕೊಡು. ಬಗಲಿಗೆ ಇರೋನು ಯಾರೋ ಒಬ್ಬರು ಗೌರ್ಮೆಂಟ್ ಸ್ಕೂಲು ಯಾರೋ ಒಬ್ಬರು ತರ್ತಾ ಇದ್ದಿಲ್ಲ, ಅದರಲ್ಲಿ ಶೇರ್ ಮಾಡಿ ತಿನ್ನೋಂಥ ವ್ಯಕ್ತಿ ನಾನು ಇವತ್ತು. ನಮ್ಮ ತಂದೆ ತಾಯಿ, ನಾನು ತಂದೆನೇ ಸಣ್ಣವನೇ ಕಳ್ಕೊಂಡ್ಬಿಟ್ಟಿದ್ದೆ. ನಮ್ಮ ತಾಯಿ ಬೆಳೆಸಿದ್ರು, ಬೆಳೆಸಿ ಇಷ್ಟು ಮಟ್ಟಿಗೆ ಬೆಳೆದೀವಿ ನಾವು. ನಿಮ್ಮ ಯೌವನದ ಪಯಣ ಹೇಗಿತ್ತು? ಪಯಣ ಅದೇ ಸರ್. ನಾವೀಗ ನೋಡಿ ಸರ್, ನನ್ನ ಹೆಸರು, ನಾನು ಮೊದಲಿಯಾರ್ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಮೊದಲಿಯಾರ್ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಸೇವೆ ಮಾಡಿ, ನಮ್ಮ ತಾತೇನಿ MP ಅಲ್ಲ, ನಮ್ಮ ಅಪ್ಪನೇ ML ಅಲ್ಲ. ಇವತ್ತು ಬಳ್ಳಾರಿ ಜನತೆ ಗೋವಿಂದರಾಜು MGR ಅಂದರೆ ಪ್ರತಿಯೊಬ್ಬರು ಬಾಗಿಲಿಗೆ ಗೊತ್ತೈತೆ. ಸೇವೆ ಮಾಡೋಂಥ ವ್ಯಕ್ತಿ ಅನ್ನೋದು ಗೊತ್ತಿದೆ ಸರ್. ನಿಜಕ್ಕೂ ಈ ಸೇವೆ ಮನೋಭಾವ ನಿಮ್ಮ ಚಿಕ್ಕಂದಿನಲ್ಲೇ ತೊಡಗಿಸ್ಕೊಂಡು ಬಂದಿರ್ತೀರಾ. ಯೌವನದಲ್ಲಿ ಕೆಲವು ಸಂಘಗಳಲ್ಲೂ ಸೇರ್ಕೊಂಡಿರ್ತೀರಾ. ಜೊತೆಗೆ ನೀವು ಅವಾಗ್ಲಿಂದನೂ ಎಲ್ಲ ಸೇವೆಗಳನ್ನ ನಿಮ್ಮ ಬಳಗನ ಇಟ್ಕೊಂಡು ನೀವೇ ಮುಂಚೂಣಿಯಲ್ಲಿ ನಿಂತು ಮಾಡಿದ್ದೀರಾ ಅಂತ ಕೇಳಿಪಟ್ಟಿದ್ದೀನಿ. ಆ ಥರ ಕೆಲವು ಸೇವೆಗಳು ನಮ್ಮ ಜನಗಳಿಗೆ ತಿಳಿಸ್ಕೊಡಕ್ಕಾಗುತ್ತಾ? ಸೇವೆ ಅಂದರೆ ಏನು ಸರ್, ನಂದು ಒಂದು ವೈಕುಂಠ ರಥ ಐತೆ. ವೈಕುಂಠ ರಥ ಇವಾಗ 2006 ಭಾರಿ ದೊಡ್ಡ ಮಳೆ ಬಂತು ಬಳ್ಳಾರಿಯಲ್ಲಿ. ಮಳೆ ಬಂದಾಗ ನಮ್ಮ ಹಳೆ ಮನೆಯಲ್ಲಿ, ನಮ್ಮ ತಾಯಿ ತಂದೆ ಮನೆಯಲ್ಲಿ ಆ ಶವ ಬಂದು ರೋಡಿಗೆ ಹೊಡ್ಕೊಂಡು ಹೋಗ್ತೈತೆ. ಯಾರು ಇಡೋರಿಲ್ಲ, 3 ಫೀಟ್ ನೀರು ರೋಡಲ್ಲಿ. ಆ ಶವನ ಹೋಗಿ ಹಿಡಿತೀವಿ, ಶವ ನಿಂದ್ರಲ್ದು, ಅಷ್ಟು ನೀರು ಹರಿತೈತೆ. ಹರಿದಾಗ ನಾನು ಏನು ಮಾಡಿದೆ, ಅವತ್ತು ಒಂದಿನ ಇಲ್ಲಿ ವೈಶಸ್ ರುದ್ರಭೂಮಿಗೆ ಹೋಗಿ, ಅಣ್ಣ ಒಂದು ವೈಕುಂಠ ರಥ ಬೇಕು, ಅವ್ರು ಶವನ ಎತ್ತಕ್ಕಿಲ್ಲ ಅಂದರು. ಅವತ್ತು ಅಂದ್ಕೊಂಡೆ, ಅವ್ರು ಡ್ರೈವರ್ ಇಲ್ಲಪ್ಪ ಬಂದಿಲ್ಲ, ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ರು. ನಾನು ಅವತ್ತು ಅಂದ್ಕೊಂಡೆ ವೈಕುಂಠ ರಥ ಇಕ್ಕಬೇಕು, ವೈಕುಂಠ ರಥ ಮಾಡಿ ಸೇವೆ ಮಾಡಬೇಕು, ಸೇವೆ ಮಾಡಬೇಕು ಜನಕ್ಕೆ ಅಂತೇಳಿ. ಅವತ್ತು 16 ವರ್ಷ ಆಯಿತು. ಡೀಸೆಲ್ ನಮ್ಮದೇ, ವೆಹಿಕಲ್ ನಮ್ಮದೇ. ಬಡವರಿದ್ರೆ 1000 ರೂಪಾಯಿ ಕೊಟ್ಟು ರುದ್ರಭೂಮಿಗೆ ಅವ್ರನ್ನ ಬಿಟ್ಟು ಬರೋಂಥ ಕೆಲಸ ಮಾಡ್ತಿದ್ದೀವಿ. ಆ ಡ್ರೈವರ್ ಬಂದಿಲ್ಲ, ನಾನೇ ಡ್ರೈವಿಂಗ್ ಮಾಡ್ಕೊಂಡೋಗಿದ್ದೀನಿ. ಅನಾದಿ ಶವ ಪೊಲೀಸವ್ರಿಗೆ ಫೋನ್ ಮಾಡ್ತಿದ್ದಾರೆ. ಪೊಲೀಸವ್ರು ಫೋನ್ ಮಾಡಿದ್ರೆ, ಸರ್ ಪೊಲೀಸವ್ರು ಫೋನ್ ಮಾಡಿದ್ರಿಂದ ಬೆಳಿಗ್ಗೆ 10 ಗಂಟೆಗೆ ಮಾಡಿದರೆ ಆ ಶವನ ಕೂಡ ತೊಗೊಂಡೋಗಿ ರುದ್ರಭೂಮಿಗೆ ಬಿಟ್ಟು ಬರೋಂಥ ಕೆಲಸ ಕೂಡ ಮಾಡಿದ್ವಿ. ಮತ್ತು ಮೊನ್ನೆ ಒಂದು ಆಶ್ರಮದಲ್ಲಿ ಫೋನ್ ಮಾಡಿದರು. ಫೋನ್ ಅಂದರೆ ಹಿಂಗೆ ಸರ್, ಅನಾದಿ ಶವ, ಯಾರಿಲ್ಲಪ್ಪ ಬರೋಕ್ಕಾಗ್ತದೆ ಅಂದರೆ, ಬರ್ತೀನಿ ಸರ್ 7 ಗಂಟೆಗೆ ಬರ್ತೀನಿ ಅಂತೇಳಿ ಆ ಶವನ ತೊಗೊಂಡೋಗಿ ಎಲ್ಲ ರುದ್ರಭೂಮಿಗೆ, ವೈಶಸ್ ರುದ್ರಭೂಮಿಗೆ ಹೋಗಿ ಅಲ್ಲೆಲ್ಲ ಏನು ಮಾಡಬೇಕೆಲ್ಲ ಕಾರ್ಯಕ್ರಮ ಎಲ್ಲ ಮಾಡಿಬಿಟ್ಟಿವಿ. ಮಾಡಿದರೆ ಅವ್ರ ಮಗ ಬಂದ.
ಮಗ ತಾಯಿಯಿಂದ ನೋಡ್ಕೊಳ್ಳಿದ್ದ ಮಗ ಅದು ಅವೆಲ್ಲ ಸರ್ ಅವೆಲ್ಲ ಕ್ಲೀನ್ ಮಾಡಿ ನನಗೆ ಗಡಿಗೆಲ್ಲಿ ಹಾಕಿ ಕೊಡು ಅಂದ. ನನಗೆ 500 ರೂಪಾಯಿ ಕೊಡೋಕೆ ಬಂದ. ಎದಕ್ಕೆ ಸರ್ 500 ರೂಪಾಯಿ ಕೊಡ್ತೀರಿ ಬೇಡ ಅಂದ. ಇಲ್ಲ ತೊಗೋರಿ ಅಂದ. ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿರೋದ್ರಿಂದ ತೊಗೋರಿ ಅಂತ ಹೇಳ್ದ. ಡ್ರೈವರ್ ಅನ್ಕೊಂಡ. ನಾನು ತಪ್ಪೇನಿಲ್ಲ ಪಾಪ ಅಂತ. ನಾನು ವಾಕಿಂಗ್ ಹೋಗಿ ಬಂದೆ, ಆ ಡ್ರೆಸ್ಸಲ್ಲಿ ಹೋಗಿದ್ದೆ. 500 ರೂಪಾಯಿ ಕೊಡೋಕೆ ಬಂದೆ. ಬೇಡ ಅಂದ್ರೆ ಕೂಡ ಕೇಳಿಲ್ಲ ಅಂದ್ರೆ ತೊಗೋರಿ ಅಂದ್ರೆ ಕಸ ಬಳಿ ಅಮ್ಮನ ಕರೆಸಿ ತಗೋ 500 ರೂಪಾಯಿ ಕೊಡ್ತೇನೆ ಅಂತ ತಗೋ ಅಂತ ತೊಗೊಂಡು ಆತ ನನಗೆ ಹೇಳ್ತಾನೆ, ಇದೆಲ್ಲ ಅಸ್ಥಿಗಳಲ್ಲಿ ಒಂದು ಗಡಿ ಇದು ಹಾಕಿ ನನಗೆ ಕಟ್ಟಿ ಕೊಡಬೇಕು, ಮಡಿಕೆಯಲ್ಲಿ ಎಲ್ಲ ರೆಡಿ ಮಾಡಿ ಕೊಡೋದ. ಅಲ್ಲಪ್ಪ ನೀನು ಯಾರು ಅಂತ ಕೇಳಿದೆ. ಇಲ್ಲ ಅವರು ನನ್ನ ತಾಯಿ ಅಂದ. ಅಲ್ಲೋ ನೀನು ಇನವಲ್ಲಿ ಬಂದಾನೆ, ಒಂದು ತಾಯಿಗೆ ಇಷ್ಟು ತುತ್ತು ಅನ್ನ ಕೊಡೋಕ್ಕಾಗಿಲ್ಲ, ಹತ್ತಿಗೆ ತೊಗೊಂಡೋಗಿ ಏನು ಮಾಡ್ತೀಯ? ಆ ಅಜ್ಜಿನ ನೀನು ಊಟ ಇಕ್ಕಿಲ್ಲ, 10 ವರ್ಷದಿಂದ ಬಿಟ್ಟು ಇವತ್ತು ಬಂದು ನೀನು ಏನು ಮಾಡ್ತಿದ್ದಿ? ನಾನು ಕೊಡೋದಿಲ್ಲ, ಯಾರ್ದನ್ನ ಹೇಳ್ಕೊ ಅಂತೇಳಿ ವಾಪಸ್ ಕಳಿಸಿದೆ. ಅದು ವಾಪಸ್ಸಲ್ಲ ಸರ್, ಅಲ್ಲಿ ಸಿಟ್ಟು ಬಂದು ಅವ್ರಿಗೆ ಒಂದು ಮ್ಯಾನ್ಯಲ್ ಕೂಡ ಮಾಡಿ ಕಳಿಸಿನಿ. ಎಷ್ಟಕ್ಕಂದ್ರೆ ನನ್ನ ತಾಯಿ ತಂದೆ ಇಲ್ಲ, ನಾನು ಕಲ್ಕೊಂಡಿನಿ, ತಾಯಿ ಈ ಪ್ರೀತಿ ಏನನ್ನೋದು ಅದು ಗೊತ್ತಿಲ್ಲ, ಅದಕ್ಕೆ ಹಂಗೆ ಮಾಡೀನಿ. ಮತ್ತೆ ಬಂದು ಯಾರು ರೆಕಮೆಂಡ್ ಮಾಡಿದ್ರು ಆಯ್ತು ಬಿಡಪ್ಪ ತೊಗೊಂಡೋದಂತ ಕಳಿಸ್ಬೇಕು ಸರ್. ಇಷ್ಟೆಲ್ಲ ನೀವು ಮಾಡ್ಬೇಕಾದ್ರೆ ನಿಮಗೆ ಇಲ್ಲಿ ರಾಜಕೀಯಕ್ಕೆ ಬರೋಕ್ಕೆ ಮುಂಚೂಣಿ ನಿಮ್ಮ ಆದರ್ಶಗಳು ಯಾರಿದ್ರು ಸರ್? ಒಂದೇ ಒಂದು ಹೇಳ್ತೀನಿ, ತಂದೆ ತಾಯಿ ಜನ್ಮ ಕೊಟ್ಟಾರ. ಹೌದು, ನನಗಂತೂ ತಂದೆ ತಾಯಿ ರಾಜಕೀಯ ಜನ್ಮ ಕೊಟ್ಟಿದ್ದು ಶ್ರೀರಾಮಣ್ಣ ಜನಾರ್ದನ. ಅವತ್ತು ಕರೆಸಿ ನೀನು ಕಾರ್ಪೊರೇಟರ್ ನಿಂದಿರಬೇಕು ಅಂತೇಳಿ ಶ್ರೀರಾಮಣ್ಣನೇ ಹೇಳಿದರು, ಜನಾರ್ದನ ಕೂಡ ಹೇಳಿದರು. ಇಬ್ಬರು ಸೇರಿ 2007 ನನಗೆ ಕಾರ್ಪೊರೇಟರ್ ಮಾಡಿದ್ರು. ನಿಮಗೆ ಶ್ರೀರಾಮುಲು ಅವರ ಪರಿಚಯ ಹೇಗಾಯಿತು? ಮೊದಲ ಭೇಟಿ ಹೇಗಿತ್ತು ಸರ್? ಅವರು 2098 ಪರಿಚಯ ಸರ್. ನಾವೆಲ್ಲ 2 ವೀಲರ್ ತಿರುಗಿದ್ದೆ, ಸಾರ್ನ ಕೂಡ್ಸ್ಕೊಂಡು 2 ವೀಲರ್ ತಿರುಗಿದ್ದೆ. ಅವ್ರು ಫಸ್ಟು ನಿಂತಾಗ ಸೋತರು ಕೂಡ ಜನ ಸಂಪರ್ಕ ಇತ್ತು. ಅವರೆಲ್ಲ ಇವತ್ತು ಮಧ್ಯದಲ್ಲಿದ್ದು ನಮಗೆ ರಾಜಕೀಯ ಈಗ ನಾನು ಹೇಳ್ತೀನಲ್ಲ ಸರ್, ರಾಜಕೀಯ ಜನ್ಮ ಕೊಟ್ಟಿದ್ದು ಶ್ರೀರಾಮಣ್ಣ ಜನಾರ್ದನ. ರಾಜಕೀಯ ಕೊಟ್ಟು ಅವರೆಲ್ಲ ಐಡೆಂಟಿಫೈ ಮಾಡಿದ್ರು. ಅವಾಗೆಲ್ಲ 30 ಸೀಟ್ ಬಂದಿತ್ತು ಬಳ್ಳಾರಿಯಲ್ಲಿ. ಕಾರ್ಪೊರೇಷನಲ್ಲಿ ಡೆಪ್ಟಿ ಮೇಯರ್ ಮಾಡಿದರು, ಇದು ಡೆವಲಪ್ಮೆಂಟ್ ಚೇರ್ಮನ್ ಮಾಡಿದರು. ಅವತ್ತೆಲ್ಲ ಅವರು ನಮಗೆ ಸಹಕಾರ ಮಾಡಿದ್ರು. ಎದಕ್ಕೆಂದ್ರೆ ಅವರು ಸರ್ವೆ ಮಾಡಿದರು, ಯಾರು ಒಳ್ಳೆಯದಿದ್ದಾನ, ಹೆಂಗಿದಾನ, ಜನ ಮಧ್ಯದಲ್ಲಿ ಹೆಂಗಿದಾನ ಅಂತೇಳಿ ಸರ್ವೆ ಮಾಡಿದರು ಸರ್. ಸರ್, ಇವಾಗ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುತ್ತೆ ಈ ಕೋಲ್ ಬಜಾರ್ ಅನ್ನೋದು. ನೀವು ರಾಜಕೀಯಕ್ಕೆ ಬರ್ತೀರಾ, ಆ ಭದ್ರಕೋಟೆನ ಭೇದಿಸಿರ್ತೀರಾ, ನೀವು ಅಲ್ಲಿ ವಿಜೇತರಾಗ್ತೀರಾ. 1 ಬಾರಿ ಅಲ್ಲ 3 ಬಾರಿ ವಿಜೇತರಾಗ್ತೀರಾ. ಹೇಗೆ ಸರ್? ಸರ್, ಇವಾಗ ಜನ ಹೆಂಗಿರ್ತಾರಲ್ಲ ಸರ್, ಪಬ್ಲಿಕ್ ಒಂದು ನಾಡಿ ಹೇಳ್ತೀನಿ ನಿಮಗೆ. ಜನರು ಏನಂತಂದರೆ, ಜನ ನಮ್ಮ ಆಸ್ತಿಯನ್ನು ಕೇಳೋದಿಲ್ಲ, ನನ್ನ ಕಾರು ಕೇಳೋದಿಲ್ಲ, ನನ್ನ ಮನೆ ಕೇಳೋದಿಲ್ಲ. ಕೇಳೋದೇನು, ನೀರು ಕರೆಕ್ಟ್ ಕೊಡ್ತೀವ, ಕರೆಂಟ್ ಕರೆಕ್ಟ್ ಇದೆಯಾ, ಚರಂಡಿ ಐತೆ, ಒಳ ಚರಂಡಿ ಐತೆ, ರೋಡ್ ಐತೆ, ಸಿಸ್ಟಮೆಟಿಕ್ ಅವ್ರು ಫೋನ್ ಮಾಡಿದರೆ ರೆಸ್ಪಾನ್ಸ್ ಕೊಡ್ತೀವಿ ಅಂತ ನೋಡ್ತಾರೆ. ಆ ರೆಸ್ಪಾನ್ಸ್ ಏನು ಸರ್? ಬೆಳಿಗ್ಗೆ ನಾನು 6 ಗಂಟೆಯಿಂದ 10 ಗಂಟೆವರೆಗೆ ಜನ ಮಧ್ಯದಲ್ಲಿ ಇರ್ತೀನಿ. ಅಲ್ಲಿ ಯಾವ ಥರ ಸಮಸ್ಯೆಗಳು ಕಂಡು ಬರ್ತಿತ್ತು? ಮುಖ್ಯವಾಗಿ ಏನೇನು ಸಮಸ್ಯೆಗಳು ಅವ್ರನ್ನ ತುಂಬ ಬಾಧಿಸ್ತಾ ಇತ್ತು ಸರ್? UGD ಅನ್ನೋ ಒಳ ಚರಂಡಿ ಇದ್ದಿಲ್ಲ. ನಾನು ಕ್ಯಾನ್ವಸಿಗೆ ಹೋಗಿ ಅಮ್ಮ ಓಟ್ ಹಾಕ್ರಂತ ಕೇಳಿದಾಗ ನಾವು ನಾಚಿಕೆ ಬಿಟ್ಟಿವಲ್ಲ ಅಂತ ಹೇಳಿದರು ಹೆಣ್ಮಕ್ಕಳು. ನಾಚಿಕೆ ಅಂದರೆ ನಾನು ಹಿಂದೆ ತಿರುಗಿ ನೋಡಿದೆ, ಯಾರಿಗೆ ಹೇಳ್ತಿದ್ದೀಯಮ್ಮ ಅಂತ. ನಿನಗೆ ನಾನು ಕೇಳ್ತಾ ಇದ್ದೀನಿ ಅಂದರು. ಏನಮ್ಮ ಏನು ನಾಚಿಕೆ ಅಂದರೆ ನನಗೆ ಅರ್ಥ ಆಗೋದು, ನೀವು ಹೇಳ್ರಿ ಅಂದೆ. ಇವಾಗ ಗುಡ್ಡದಲ್ಲಿ ನಾವು ಡ್ರೈನೇಜ್ಗೆ ಹೋಗ್ತೀವಿ, ಆ ಕಡೆ ಹೆಣ್ಮಕ್ಳು ಕೂರ್ತಾರ, ಈ ಕಡೆ ಹೆಣ್ಮಕ್ಳು ಕೂರ್ತಾರ. ನಮಗೆ ಹೆಂಗೆ ಪರಿಸ್ಥಿತಿ ಅಂದರೆ, ನಾನು ಒಂದೇ ಮಾತು ಹೇಳಿದೆ, ನಾನು ಗೆದ್ದಿದ ತಕ್ಷಣವೇ ನಿನಗೆ ಮಾಡಿಕೊಡ್ತೀನಿ. ನಮ್ಮ ಶ್ರೀರಾಮಣ್ಣ ತಲ್ಲಿ ಹೇಳಿ ಆತನ ಅನುದಾನ ತಂದು ನಿನ್ನ ಕೈಯಿಂದ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಪೂಜೆ ಮಾಡಿ ನೀವು ಸಕ್ಸಸ್ ಆಗಿದೆ. ಬೇರೆ ಯಾವ ಲೀಡ್ರನ್ನ ಹೋಗಲಿ, ನನ್ನ ವಾರ್ಡಲ್ಲಿ ಯಾವ ಲೀಡ್ರನ್ನ ಹೋಗಲಿ ಸರ್, ಹೋದರೆ ಇಲ್ಲ ಗೋವಿಂದಲ್ಲಿ ಬರೋ ಹಂಗೆ ಮಾಡೀನಿ. ಅಂದರೆ ಸೇವೆನೇ. ಅವ್ರೇನು ನನ್ನ ಆಸ್ತಿ ಕೇಳೋದಿಲ್ಲ, ನನ್ನ ಮನೆ ಕೇಳೋದಿಲ್ಲ, ಸೇವೆ ಭವನ ಯಾವಾಗನ ಫೋನ್ ಮಾಡಿ ಸರ್, 24/7 ಹಲೋ ಅಂತ ಮಾತಾಡ್ತೀನಿ. ನಾನು ಊರಲ್ಲಿ ಇರೋದು, ನಮ್ಮ ಹುಡುಗರಲ್ಲಿ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿ ಬರ್ತೀನಿ ಸರ್. ನಿಮ್ಮಲ್ಲಿ ಒಂದು ರೆಕಾರ್ಡ್ ಇದೆ, ನೀವು ಕಾರ್ಪೊರೇಟರ್ ಆದ ನಂತರ ಪ್ಲಸ್ ಮೊದಲಿಂದನೂ ಅದ್ರ ಜೊತೆಗೆ ನನಗೆ ಕಿವಿಗೆ ಬುದ್ದಿದ್ದೇನು ಅಂದರೆ, ಕಾಲುವೆಗಳು ಶುದ್ಧ ಇಲ್ಲ ಅಂತ ನೀವೇ ಸ್ವತಃ ಇಳಿದು ನೀವು ಕ್ಲೀನ್ ಮಾಡಿದ್ರಂತೆ. ಏನು ಸರ್ ಅದು? ಜನಕ್ಕೆ ಸ್ವಲ್ಪ ತಿಳಿಸ್ಕೊಡಿ. ಪೌರ ಕಾರ್ಮಿಕರಿದ್ದಾರೆ, ಸ್ವಲ್ಪ ಜನ ಬಾಗಿಲಿಗೆ ಟಚ್ ಮಾಡ್ಕೊಳಗಿಲ್ಲ, ಏ ಅಂತಾರ. ಅವ್ರಿಗೆ 2 ಕಾಲು ಐತೆ, 2 ಕೈ ಐತೆ. ಅವರು ಏನೇನು ಕಷ್ಟದಿಂದ ಒಂದು ಕೆಲಸ ಮಾಡ್ತಾರೆ ಸರ್. ಅವ್ರ ಜೊತೆಗೆ ಹೆಂಗಿರಬೇಕು, ನಾನು 6 ತಿಂಗಳು ಒಂದ್ಸರಿ ಅವ್ರ ಜೊತೆಗೆ ಕಾಲುವೆಯಲ್ಲಿ ಇಳ್ತೀನಿ. ಇಷ್ಟು ನೀರಿರಲಿ, ಎಷ್ಟು ಕಸ ಇರಲಿ, 5-6 ಟ್ಯಾಕ್ಟ್ರಿಂದ ಎಲ್ಲ ಒಳ್ಳೆ ಊಟ ಮಾಡಿಸ್ತೀನಿ. ಅವ್ರಿಗೆ ಎಲ್ಲ ಒಳ್ಳೆ ಊಟ ಮಾಡಿಸಿ ಅವ್ರ ಜೊತೆಗೆ ಕೆಲಸ ಮಾಡಿ ಅವ್ರ ಮಧ್ಯದಲ್ಲೇ ಊಟ ಮಾಡಿ ಕಳಿಸ್ತೀನಿ. ಯಾಕೆಂದರೆ ನಮ್ಮಂಗನೆ ಅವ್ರು ಕೂಡ ಪೌರ ಕಾರ್ಮಿಕರಂದರೆ ನಮ್ಮಂಗನೆ
ಮನುಷ್ಯರಲ್ಲ ಸರ್ ನಿಜ. ಅವರು ಅವ್ರನ್ನ ಕೆಳಗೆ ಮಟ್ಟದಲ್ಲಿ ನೋಡಬಾರ್ದು ಅಂತೇಳಿ ಕೈ ಮುಗಿದು ಕೇಳ್ಕೊಂಡ್ರೆ ಇಷ್ಟೇ ನನ್ನ ಅವ್ರಿಗೆ. ನಿಮಗೆ ಅವ್ರ ಮೇಲೆ ಬಹಳ ಪ್ರೀತಿ ಅನಿಸುತ್ತೆ. ಏನಕ್ಕೆ ಪ್ರತಿ ವರ್ಷ ಅವ್ರುಗಳಿಗೆ ಬಟ್ಟೆ ವಿತರಣೆ ಮಾಡ್ತೀರಾ, ಸಿಹಿ ವಿತರಣೆ ಮಾಡ್ತೀರಾ, ಜೊತೆಗೆ ಏನೇ ಸಮಾರಂಭಗಳು ಬಂದರೂ ನೀವು ಮೊದಲು ಪೌರ ಕಾರ್ಮಿಕರ ಪರ ನಿಂತಿರ್ತೀರಾ. ಏನಿದು ಅನುಬಂಧ? ಕೊಡೋ ಕಾರಣ ಏನಂದ್ರೆ ಸರ್, ನಮ್ಮ ಮನೆ ಬಗ್ಲಿಗೆ ಕ್ಲೀನ್ ಮಾಡ್ತಿದ್ರು ದಸರಾ ಟೈಮಲ್ಲಿ. ನಮ್ಮ ಫ್ಯಾಮಿಲಿಗೆಲ್ಲ ಬಟ್ಟೆ ತಂದಿ ನಾನು 10 ವರ್ಷ ಕೆಳಗೆ 10-11 ವರ್ಷ ಕೆಳಗೆ ಹೇಳ್ತೀನಿ. ನಮ್ಮ ತಾಯಿಗೆ, ನಮ್ಮ ಅಣ್ಣನ ಮಕ್ಕಳು, ನಾವೆಲ್ಲರಿಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಎಲ್ಲ ಬಟ್ಟೆ ಪರ್ಚೇಸ್ ಮಾಡಿ ಬಂದ್ವಿ. ಅಲ್ಲಪ್ಪ ನೀನು ನಮ್ಮ ಮನೆಗೆ ನನಗೆ ತರ್ತೀಯ, ಅವ್ರಿಗೆ ಯಾರು ತರ್ತೀನಿ, ಅವ್ರು ತಂದು ಕೊಡಬೇಕಲ್ಲಪ್ಪ ಅಂದರು. ಅಮ್ಮ ನೀನು ಹ್ಞೂ ಅಂದರೆ, ನೀನು ಆರ್ಡ್ರ್ ಹಾಕಿದರೆ ಎಲ್ಲ ಜನಕ್ಕೆ ವರ್ಷ ದಸರಾ ನಿನಗೆ ಹೆಂಗೆ ತರ್ತೀರ ಅದೇ ರೀತಿಯಾಗಿ ತರ್ತೀನಿ. ಹಾಟ್ ಬಾಕ್ಸ್ ಕೊಟ್ಟಿನಿ ಒಂದ್ಸರಿ. ಹಾಟ್ ಬಾಕ್ಸ್ ಎದಕ್ಕೆ ಕೊಟ್ಟಿದ್ರೆ ಅವ್ರು ಕವರಲ್ಲಿ ಊಟ ತಂದು ಊಟ ಮಾಡ್ತಿದ್ರು. ಅವ್ರು ಬೇಡ ಅಂತೇಳಿ ಒಂದು ಸೀರೆ, ಹೆಣ್ಮಕ್ಳು ಪ್ಯಾಂಟ್ ಶರ್ಟು, ಹಾಟ್ ಬಾಕ್ಸ್ ಅಂತ ಕೊಟ್ಟು ಅದರಲ್ಲಿ 4 ಬಾಕ್ಸ್ ಕೊಟ್ಟಿನಿ ಸರ್. ಒಂದ್ರಲ್ಲಿ ಅನ್ನ, ಒಂದ್ರಲ್ಲಿ ಪಪ್ಪು, ಅವ್ರು ಏನಾದ್ರು ತರಲಿ ಆ ಬಾಕ್ಸಲ್ಲಿ ಬಂದು ತಿನ್ಬೇಕಂತೇಳಿ ಕೊಟ್ಟಿನಿ ಸರ್. ಬೇರೆ ಏನಿಲ್ಲ. ಅವ್ರನ್ನು ನಿಮ್ಮ ಮನೆಯವರಂತೆ ನೀವು ನೋಡ್ಕೊಳ್ತಾ ಇದ್ದೀರಾ. ಅವ್ರು ಕೂಡ ಅಂತಾರೆ ಸರ್, ನಮ್ಮ ತವ್ರ ಮನೆ ಯಾವುದಂದ್ರೆ ನಮ್ಮ MJR ಅಣ್ಣ ಗೋವಿಂದರಣ್ಣನೇ ನಮ್ಮ ತವ್ರ ಮನೆ. ಎವ್ರಿ ಇಯರ್ ಬಟ್ಟೆ ಕೊಡ್ತಾರೆ, ಒಳ್ಳೆ ಸೀರೆ ಇಸ್ಕೊಡ್ತಾರೆ. ನೀವು ಬಂದಿರಿ ನೋಡಿ, ಒಳ್ಳೆ ಸೀರೆ ಕೊಡ್ತೀನಿ ನಾನು. ಅವರು ನಾವು ಕೊಳ್ಳಿಲೆ ತಗೊಂಡು ಮನೆಗೆ ಬರಂಗಿದ್ದಾರೆ ದಸರಾಗೆ. ಲೈಫ್ ಟೈಮ್ ಕೊಡಬೇಕಾಗಿದೆ, ನನ್ನ ಜೀವನ ಇರೋರಿಗೆ ಅವ್ರಿಗೆ ಸೇವೆ ಮಾಡ್ತಾನೆ ಇರ್ತೀನಿ ಅಷ್ಟೇ. ಸೂಪರ್ ಸರ್. ಇವಾಗ ನೀವು ಪೌರ ಕಾರ್ಮಿಕರ ಜೊತೆಗೆ ಇನ್ನೊಂದಷ್ಟು ಯುವಕರಿಗೆ ಮತ್ತು ಬಡ ಜನರಿಗೆ ಹೆಲ್ಮೆಟ್ ವಿತರಣೆ ಮಾಡ್ತೀರಾ, ಕೆಲವು ರಕ್ತ ಶಿಬಿರಗಳನ್ನ ಹಮ್ಮಿಕೊಂಡಿರ್ತೀರಾ. ಇದ್ರ ಜೊತೆಗೆ ಬೆಂಗಳೂರು NH ಇಂದ ಒಮ್ಮೆ ನಿಮ್ಮ ಹತ್ರ ಕ್ಯಾನ್ಸರ್ ಆಪರೇಷನ್ಗೆ ಅಂತ ಒಂದಷ್ಟು ಮಹಿಳೆಯರನ್ನು ಇಲ್ಲಿ ಕರೆಸ್ಕೊಂಡಿರ್ತೀರಾ. ಏನಿದು ಸರ್ ಇವೆಲ್ಲ ನಿಮ್ಗೆ ಹೇಗೆ ಓಡುತ್ತೆ? ನೀವು ಇಷ್ಟು ಜನನ ಹೇಗೆ ಕರ್ಕೊಂಡು ನೀವು ಹೆಂಗೆ ಮಾಡ್ತೀರಾ ಇದೆಲ್ಲ? ಸರ್ ಏನು ಅಂದರೆ ನಾವು ಎವ್ರಿ ಇಯರ್ ಬ್ಲಡ್ ಡೊನೇಟ್ ಮಾಡ್ತೀವಿ. ಅವರು ಏನಕ್ಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾರೋ ಎಮರ್ಜೆನ್ಸಿಗೆ ನಮ್ಗೆ ಫೋನ್ ಮಾಡ್ತಿರ್ತಾರೆ. ಫೋನ್ ಮಾಡಿದಾಗ ನಾನು ಹೇಳ್ತೀನಿ ಬ್ಲಡ್ಡು ಇವಾಗ ಒಂದೊಂದು ಸಾರಿ ಹಳ್ಳಿಯಿಂದ ಬಂದಿರ್ತಾರೆ, ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಎಮರ್ಜೆನ್ಸಿ ಬ್ಲಡ್ ಇರೋದಿಲ್ಲ. ಬ್ಲಡ್ ಕೊಟ್ಟರೆ ಏನು ಅದು ಏನು 7 days ಎಲ್ಲ ಮತ್ತೆ ರಿಕವರ್ ಆಗ್ತದೆ. ಜನಕ್ಕೆ ಗೊತ್ತಿರಬೇಕಂತೇಳಿ ನಾವು ಎವ್ರಿ ಇಯರ್ ನಮ್ಮ ಶ್ರೀರಾಮ್ ಸರ್ ಬರ್ತ್ಡೇ ಆಗಿರಲಿ, ಎವ್ರಿ ಇಯರ್ ಬರ್ತ್ಡೇ ಇರಲಿ ಅವತ್ತು ಬ್ಲಡ್ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅವತ್ತು ಒಂದು ಆಕ್ಸಿಡೆಂಟ್ ಆಗಿತ್ತೆ, ಸಂಗನ ಕಾಲಲ್ಲಿ ಆಕ್ಸಿಡೆಂಟ್ ಆಗಿತ್ತೆ. AB ನೆಗೆಟಿವ್ ಬ್ಲಡ್ ಬೇಕಂತಾರೆ. ನಮ್ಮ ಅಲ್ಲಿ ಓಪಿಡಿತಲ್ಲಿ ಹೋದ್ರೆ ಬ್ಲಡ್ ಸಿಗಲಿಲ್ಲ. ಅವ್ರು ಖುದ್ದಾಗಿ ನಮ್ಮ ತಲೆ ಬರ್ತಾರೆ, ಅಣ್ಣ AB ನೆಗೆಟಿವ್ ಬ್ಲಡ್ ಬೇಕು ನನಗೆ ಸಿಗ್ತೈತಂದ್ರೆ ಅವಾಗ ನಮ್ಮ ತಲೆ ಡ್ರಾ ಮಾಡಿದ್ದೀವಲ್ಲ ಆ ಬ್ಲಡ್ಡನ್ನು ಕೊಡ್ತೀವಿ. ಪರ್ಮಿಷನ್ ತೊಗೊಂಡು ಬ್ಲಡ್ ಕೊಡ್ತೀವಿ. ಅಲ್ಲಿ ಹೋಗಿ ಓಪಿಡಿಯಲ್ಲಿ ಮ್ಯಾಚಿಂಗ್ ಮಾಡಿ ಅವನು ಬ್ಲಡ್ ತೊಗೊಂಡ್ಮೇಲೆ ಚೆನ್ನಾಗಿ ಆಗ್ತಾನೆ, ಮನೆಗೆ ಬಂದು ಮಾತಾಡ್ಸೋತಾನೆ. ಎಷ್ಟು ಖುಷಿ ಆಗ್ತೈತೆ ಅಲ್ರಿ ನನಗೆ. ನಿಜವಾಗ್ಲೂ ಸರ್, ಅದೊಂಥರ ತೃಪ್ತಿ ಸಿಗುತ್ತೆ ಮನಸ್ಸಿಗೆ. ಸರ್ ಗೋವಿಂದರನ್ನ ವ್ಯಕ್ತಿಗೆ ತೃಪ್ತಿ ಅನ್ನೋಕ್ಕನ್ನ ಸೇವೆನೇ ತೃಪ್ತಿ ನಮಗೆ. ನಾವು MJR ಅನ್ನೋದು ಇಟ್ಕೊಂಡಿವಲ್ಲ ಸರ್, ನಮ್ಮ ಜಾತಿ ಗೊತ್ತಿಲ್ಲದ ವ್ಯಕ್ತಿ ನಾವು. ಯಾವ ಜಾತಿನ ಬರಲಿ ಒಂದೇ ನಿಮಿಷ ಸೇವೆ ಅನ್ನೋದು ಕಾಣ್ತೀವಿ. ಮತ್ತೆ ಇದೇ ರೀತಿ ಸರ್ ಹೆಲ್ಮೆಟ್ ಅನ್ನೋದು ಒಂದ್ಸಲ 500 ಹೆಲ್ಮೆಟ್ ಅಟ್ ಎ ಟೈಮ್ ತಂದಿವಿ. ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕರೆಸಿವಿ. ನಮ್ಮ ಬಳ್ಳಾರಿಯ ನಡೆಯುವಂಥ ಸ್ವಾಮೀಜಿ, ಕಲ್ಯಾಣಿ ಸ್ವಾಮೀಜಿ ಕರೆಸಿವಿ. ಅವರಿಂದ ವಿತರಣೆ ಮಾಡಿ ಅವರು ಕೂಡ ಹೆಲ್ಮೆಟ್ ಹಾಕ್ಕೊಂಡು ನಮ್ಮ ಜೊತೆಗೆ ಬರ್ತಾರೆ. ಹೆಲ್ಮೆಟ್ಟು ನಾನು ಅದು ಯಾವುದು ಕೋಲ್ಬಜಾರಲ್ಲಿ ಜಾಗೃತಿ ನಗರಲ್ಲಿ ಇದ್ದಾರೆ. ಅವರು ಆದೋನಿಗೆ ಹೋಗಿ ಬರುವಾಗ ಹೆಲ್ಮೆಟ್ ಹಾಕ್ಕೊಂಡು ಬರ್ತಾರೆ. ಹೆಲ್ಮೆಟ್ ಹಾಕೋದ್ರೆ ಪವನ್ ಹೋಟ್ಲಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಆದಾಗ ಜೀಪ್ ಮೇಲೆ ತಲೆ ಮೇಲೆ ಏರಿ ಇರ್ತದೆ. ಅದು MJR ಇರೋದ್ರಿಂದ ಪೊಲೀಸವ್ರು ಮಾಡ್ತಾರೆ. MJR ಹಿಂಗೆ ಅಂತ ನಾವು ಇಮಿಡಿಯೇಟ್ ಹೋಗಿದ್ವಿ. ಅವ್ರು ಏನಾಗಿಲ್ಲ, ಫಸ್ಟ್ ಕ್ಲಾಸ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ಬಂದ. ನೆಕ್ಸ್ಟ್ ಡೇ ಅವ್ರ ಫ್ಯಾಮಿಲಿ ಬಂದು ಸ್ವೀಟ್ ಕೊಟ್ಟು ಧನ್ಯವಾದಗಳು ಹೇಳ್ತಾರೆ. ಜೀವ ಉಳಿತಲ್ಲ ಸರ್. ಇವಾಗ ಕೂಡ ಕೊಡ್ತೀವಿ ಸರ್, ಇನ್ನೊಂದು ಬರೋ ತಿಂಗಳಲ್ಲಿ ಹೆಲ್ಮೆಟ್ ಆರ್ಡರ್ ಕೊಟ್ಟಿವಿ, ಅದು ಬರ್ತದೆ. SP ಮೇಡಮ್ ಇದ್ರ ಜೊತೆಗೆ ಬಡವರಿಗೆ, ನಿರ್ಗತಿಕರಿಗೆ ನೀವು ಬ್ಲ್ಯಾಂಕೆಟ್ ಸಹ ಕೊಡ್ತಾ ಇದ್ದೀರಾ, ಅವರಿಗೆ ಅನ್ನದಾನ ಸಹ ಮಾಡ್ತಾ ಇದ್ದೀರಾ. ಇದೆಲ್ಲ ಹೇಗೆ ಸರ್ ನೀವು ಯೋಚನೆ ಮಾಡ್ತಾ ಇರ್ತೀರಾ, ನೀವು ಆಲ್ರೆಡಿ ರೊಟೀನ್ ಶೆಡ್ಯೂಲ್ ಮಾಡಿಕೊಂಡ್ಬಿಟ್ಟಿರ್ತೀರಾ? ಸೇವೆ ಮಾಡೋ ಭಾವನೆ ಇದ್ರೆ ಸೇವೆ ಗುಣಗಳಿರ್ತಾವೆ. ಯಾರಿಗನ್ನ ಟೋಪಿ ಹಾಕೋ ಗುಣ ಇದ್ರೆ ಟೋಪಿ ಹಾಕೋ ಗುಣ ಇರ್ತಾವೆ. ಯಾರಿಗನ್ನ ಮೋಸ ಮಾಡೋದಿದ್ರೆ ಮೋಸ ಮಾಡೋ ಗುಣ ಇರ್ತದೆ. ನನಗೆ ಸೇವೆ ಭಾವನೆ ಇರೋಂಥ ವ್ಯಕ್ತಿ ನಾನು. ನೋಡ್ರಿ, ಎವ್ರಿ ಇಯರ್ ಬಸ್ ಸ್ಟ್ಯಾಂಡ್ ಹೋಗ್ತೀವಿ, ಒಂದು 20 ಜನ ಅಲ್ಲೇ ಮಲ್ತಾರೆ. ಎಲ್ಲರ ತಿರುಗಿ ಬಂದ್ರೆ ಅವ್ರ ಮನೆ ಇರೋದಿಲ್ಲ, ಅಲ್ಲೇ ಮಲ್ತಾರೆ. ರೈಲ್ವೆ ಸ್ಟೇಷನ್ನು ಅಲ್ಲೇ ಮಲ್ತಾರೆ, ದೇವಸ್ಥಾನದಲ್ಲಿ ಮಲ್ತಾರೆ, ದರ್ಗಾದಲ್ಲಿ ಮಲ್ತಾರೆ, ಚರ್ಚಲ್ಲಿ ಮಲ್ತಾರೆ. ಅವರಿಗೆಲ್ಲ 500 ಬೆಡ್ಶೀಟ್ ಆರ್ಡರ್ ಕೊಟ್ಟಿವಿ. ಈ ನವಂಬರ್ ಲಾಸ್ಟಲ್ಲಿ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಕೊಡ್ತೀವಿ ನಾವು. ಸರ್, ಇವಾಗ ನಿಮ್ಮ ಆಡಳಿತದಲ್ಲಿದ್ದಾಗ ನೀವು ಬಹಳಷ್ಟು ಸೇವೆಗಳು ಇನ್ನೂ ಮುಂಚೂಣಿಯಲ್ಲಿ ನಿಂತು ಮಾಡ್ಬೋದಿತ್ತು. ಬಟ್ ಇವಾಗ ಬಂದು ಇಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಅದರಿಂದ ನಿಮ್ಗೆ ಏನಾದ್ರು ವೈಫಲ್ಯಗಳು, ಇಲ್ಲಾಂದ್ರೆ ಏನಾದ್ರು ತೊಂದರೆಗಳು, ಕಿರುಕುಳಗಳು ಏನಾದ್ರು ಈ ಥರ ನಡೆದಿದ್ದು ಉಂಟಾ? 100% ಐತೆ. ಹಾಂ, ಏನಿರ್ಬೋದು? 100% ನೋಡಿ ಸರ್, ಈ ಬಳ್ಳಾರಿಯಲ್ಲಿ 39 ವಾರ್ಡ್ ಇದೆ. 39 ವಾರ್ಡಲ್ಲಿ ಅನುದಾನ ಎಲ್ಲರಿಗೂ ಒಂದೇ ಸಾರಿ ಈಕ್ವಲ್ ಆಗಿ ಕೊಡಬೇಕು. ನನಗೆ ಅನುದಾನ ಕೊಟ್ಟೋದಿಲ್ಲ.
ಅನುದಾನ ಕೊಳ್ಳಿಲ್ಲ ಅಂದರೆ ನಾನು ಉಪವಾಸ ಆಗಿ ಕುಂದಿರ್ತೀನಿ, ಸತ್ಯಾಗ್ರಹ ಕುಂದಿರ್ತೀನಿ. ಹಿಂದಿನ ಮಹಾಪೌರರಾದಂಥ ನಂದೀಶ್ ಅವರು ಬಂತು ಮಾತು ಕೊಡ್ತಾರೆ. ಇವಾಗ ಮಹಾಪೌರರಾದ ಗಾದಪ್ಪ ನಂದೀಶ್ ಇಬ್ಬರು ಬರ್ತಾರೆ. ನೀ ಎಲ್ಲ ಈಕ್ವಲ್ ಆಗಿ ಕೊಡ್ತೀನಿ ಅಂತೇಳಿ ಮತ್ತೆ ಅನುದಾನ ಕಡಿಮೆ ಕೊಟ್ಟಾರ. ಇವಾಗ ತಾಲೂಕು ಮಾಡಬಾರ್ದಲ್ಲ, ನಮ್ಮ ವಾರ್ಡಲ್ಲಿ ರೆವಿನ್ಯೂ ಜಾಸ್ತಿ ಬರ್ತದೆ. ರೆವಿನ್ಯೂ ಬರಲಿ ಸರ್, ಒಂದು ವಾರ್ಡಲ್ಲಿ ಬರ್ಬೋದು, ಒಂದು ವಾರ್ಡ್ ಈಕ್ವಲ್ ಶೇರ್ ಅಂತ ಈಕ್ವಲ್ ಮಾಡಬೇಕು ಸರ್. ಈಕ್ವಲಿ ಡೆವಲಪ್ಮೆಂಟ್ BJP ಕಾಂಗ್ರೆಸ್ ನೋಡಬಾರ್ದು. ನಮ್ಮ ಶ್ರೀರಾಮುಲುನ ಸೋಮಶೇಖರ್ ರೆಡ್ಡಿ ಶಾಸಕರಿದ್ದಾಗ, ಶ್ರೀರಾಮುಲು ಜಿಲ್ಲಾ ಮಂತ್ರಿಗಳಿದ್ದಾಗ ಎಷ್ಟು ಅನುದಾನ ಬರಲಿ ಎಲ್ಲ ವಾರ್ಡ್ಗಳು ಕರೆಕ್ಟ್ ಹಂಚ್ತಿದ್ರು. ಬೆಳಿಗ್ಗೆ ಎದ್ದು ಸೇವೆ ಕಲಿಸಿದ್ರು, ಯಾರನ್ನಿರ್ಲಪ್ಪ ಎಷ್ಟು ಬಂದಂತೆ ಡಿವೈಡ್ ಮಾಡ್ತಿದ್ರು, ಅವ್ರ ವಾರ್ಡಿಗೆ ಹಂಚೋದು ಕೆಲಸ ಮಾಡ್ತಿದ್ರು. ಸರಿ ಸಮ ಪಾಲು ಕೊಡ್ತಾರೆ. ಬಟ್ ಇವಾಗ ಸರಿ ಸಮವಾಗ ಆಯ್ತಾ ಇಲ್ಲ. ಕಾಂಗ್ರೆಸ್ ಕಾರಣಗಳು ಕೊಡ್ತಿದಾರ, BJP ಕೊಡ್ತಿದ್ದಾರೆ. ನನಗಂತೂ 1-2 ಸಾರಿ ಕೊಟ್ಟಿಲ್ಲ. ಈ ಬಾರಿ ಏನು 30 ಲಕ್ಷ ಕೊಟ್ಟರೆ ಏನ್ ಮೇನ್ ಟಾರ್ಗೆಟ್ ಮಾಡಿ ಈ ತರ ಮಾಡ್ತಾ ಇದಾರೆ ಅಥವಾ ಹೇಗಿರೋದು? ಒಬ್ಬನೇ ಗೆಲ್ತಾನ ಮಾಡೋದಿಲ್ಲ. ನನ್ನ ಜನರ ಮಧ್ಯದಲ್ಲಿ ಸೇವೆ ಮಾಡೋಂಥ ವ್ಯಕ್ತಿಗೆ ಜನರೇ ಬುದ್ಧಿ ಕಲಿಸ್ತಾರಾಗ್ಲಿ, ಬೇರೆ ಯಾರು ಬುದ್ಧಿ ಕಲಿಸಬೇಕು. ನಿಮಗೆ ಇವಾಗ ಆಲ್ರೆಡಿ ಈ ಥರ ಎಲ್ಲ ಕಿರುಕುಳ ಕೊಡ್ತಾ ಇರ್ತಾರೆ. ಬಟ್ ಇಷ್ಟೇ ಕಿರುಕುಳಗಳು ಏನೇ ಕೊಟ್ಟರು ನೀವು ಅದನ್ನ ಹಿಂಜರಿತಾ ಇಲ್ವಲ್ಲ? ನೀವೇನಾದ್ರು ಮುಂದೆ ಸಾಕ್ತಾ ಇರ್ತೀರಲ್ಲ ಹೋರಾಟದಲ್ಲಿ. ನಾನು ಕಿರುಕುಳ ಕೊಟ್ಟರೆ ಭಯ ಬೀಳಂಥ ವ್ಯಕ್ತಿ ಅಲ್ಲ. ನಾನು ಯಾರಿಗೆ ತಲೆ ಬೊಗ್ಸಂಥ ವ್ಯಕ್ತಿ ಅಲ್ಲ. ನಾನು ಒಬ್ಬರಿಗೆ ತಲೆ ಬೊಗ್ಸೋದು ಶ್ರೀರಾಮುಲು. ನನಗೆ ಶ್ರೀರಾಮುಲು ಜನಾರ್ದನರು ನನಗೆ ಕಲಿಸಿದಂಥ ವ್ಯಕ್ತಿ ಏನಂದ್ರೆ, ಕಲಿಸಿದಂತಂದ್ರೆ ಸೇವೆ ಕಲಿಸ್ಯಾರ, ಸೇವೆ ಮಾಡ್ಕೊಂಡು ಹೋಗ್ತೀರಿ. ನಾವು ಯಾರು ಏನೋ ಮಾಡ್ತಾರೆ ನೋಡಿ ಸರ್. ಒಂದೇ ಒಂದು ಸಣ್ಣ ಇದು ಹೇಳ್ತೀನಿ. ಇವಾಗ ₹1 ಬೆಂಕಿ ಪಟ್ಟಿಗೆ ಆ ಕಾಲದಲ್ಲಿ ಒಂದು ಗಾದಿ ಮಾತು ಹೇಳ್ತೀನಿ. ₹1 ಬೆಂಕಿ ಪಟ್ಟಿಗೆ ಆ ಕಾಲದಲ್ಲೇ ₹1 ₹3,000 ಗೋಲ್ಡ್ ಇತ್ತು. ಇವತ್ತು ಬಂದು ₹1,30,000 ಗೋಲ್ಡ್ ಆಗಿದೆ. ಬೆಂಕಿ ಪಟ್ಟಿಗೆ ₹1 ಐತೆ. ನಾವು ಸೇವೆ ಮಾಡ್ಕೊತ ಗೋಲ್ಡ್ ಥರ ಮಾಡ್ಕೊತ ಹೋದ್ರೆ ಜನರ ಮಧ್ಯದಲ್ಲಿ ಇರ್ತೀವಿ. ಹೌದು. ಇವಾಗ ಬೆಂಕಿ ಪಟಕದಲ್ಲಿ ಬೆಂಕಿ ಇಟ್ಕೊಂಡು ಹೋದ್ರೆ ಅವ್ನು ಬೆಂಕಿ ಪಟಕದ ಅಲ್ಲೇ ಬಿದ್ದಿರ್ತಾನೆ. ಅವನು ಬೆಂಕಿಗೆ ಬೆಂಕಿದಲ್ಲೇ ಇರ್ತಾನೆ, ಕೆಲಸ ಬರೋದಿಲ್ಲ ಅವನು. ನಾವು ಸೇವೆ ಭಾವನೆ ಅಂತ ಇರ್ತದೆ, ಸೇವೆ ಅಂತ ಮಾಡ್ಕೊತ ಹೋಗ್ತೀವಿ ಅಷ್ಟೇ. ಸರ್, ಇವಾಗ ನೀವು ಈ ಸೇವೆನ ಈಗಷ್ಟು ಮಾಡಿಲ್ಲ. ನೀವು ಇದೇ ಥರ ಒಂದು ಕೊರೋನಾ ಅನ್ನೋ ಒಂದು ಬಹಳ ಭಯಂಕರವಾದ ಇಡೀ ನಾಡು ತತ್ತರಿಸಿ ಹೋಗುವಂಥ ಒಂದು ಪರಿಸ್ಥಿತಿ ಬಂದಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲೂ ಹಿಂಜರಿದೆ, ಪ್ರಾಣವನ್ನು ಅಂಗಿಸದೆ ನೀವು ಅದಕ್ಕೆ ಆ್ಯಕ್ಚುಲಿ ನೀವು ಯೋಚನೆ ಮಾಡಿಲ್ಲ. ನಾನು ಕೆಲವು ಫುಟೇಜಸ್ಗಳು ನಿಮ್ಗೆ ನೋಡ್ತಾ ಇದ್ದೆ. ಡೈರೆಕ್ಟಾಗಿ ಬರೀ ಮಾಸ್ಕ್ ಹಾಕೊಂಡು ಹೋಗಿ ಸೇವೆ ಮಾಡಿದ್ದೀರಾ, ಹೆಂಗೆ ಸರ್? ಸರ್, ನಾನು ಮಾಡೋ ಕಾರಣ ಏನಂದರೆ, ನಾನು ನಮ್ಮಣ್ಣನ ಮಕ್ಕಳು, ನನ್ನ MJ ಟೀಮ್ ಸದಸ್ಯರು ಎಲ್ಲರೂ ಒಂದು ಡಿಸೈಡ್ ಮಾಡಿ ಕರೆದು, ಎಲ್ಲಿ ಹೋಟ್ಲುಗಳಿಲ್ಲ, ಎಲ್ಲಿ ತಿಂಡಿ ನೀರು ಬರ್ತಾಯಿಲ್ಲ, ನಾವು ದಿನ 1-2 ಸಾವಿರ ಜನಕ್ಕೆ ಊಟ ತಯಾರು ಮಾಡೋಣ, ನಮ್ಮ ಮನೆಯಲ್ಲೇ ತಯಾರು ಮಾಡೋಣ. ಓಕೆ ಮಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇತ್ತು ಅಲ್ಲೆಲ್ಲಿ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಫಸ್ಟ್ ಡೇ ಒಂದು 600 ಪ್ಯಾಕೆಟ್ಸ್ ಮಾಡಿದ್ವಿ. 600 ಪ್ಯಾಕೆಟ್ಸ್ ಮಾಡಿದಾಗ ಎಲ್ಲ ಕಡೆ ಕೊಟ್ಕೊಂಡು ಬರ್ತೀವಿ. ಅದು ಬರ್ತಾ 2,000 ರೀಚ್ ಆಯಿತು. ಜಿಲ್ಲಾಧಿಕಾರಿಗಳು ನಕುಲ್ ಸರ್ ಫೋನ್ ಮಾಡ್ತಿದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡ್ತಿದ್ರು, ಓಪಿಡಿಂದ ಫೋನ್ ಮಾಡ್ತಿದ್ರು, ಡಾಕ್ಟರ್ಸ್ ಫೋನ್ ಮಾಡ್ತಿದ್ರು. ನಾವು ಹೋಗಿ ಅಲ್ಲಿ ತಲುಪಂತ ಕೆಲಸ ಮಾಡಿದ್ವಿ. ರಿಲೇಷನ್ ನಮ್ಮ ಹತ್ರ ಬಂದಿಲ್ಲ, ಫ್ರೆಂಡ್ಸ್ಗಳು ಓಡೋಗ್ತಿದ್ರು. ಸ್ವಲ್ಪ ಜನ ಬೇಡಪ್ಪ ಅವರು MJ ಟೀಮು ಇಟ್ಕೊಂಡು ಹೋಗ್ತಿದ್ರಂತ MJ ಟಿ ಶರ್ಟ್ ಹಾಕ್ಕೊಂಡು MJ ಬಂದು ಕೂಡ ಅವ್ರು ಜಿಲ್ಲಾಧಿಕಾರಿಗಳು, AC ಸಾಹೇಬರು ಎಲ್ಲ ರೆಡ್ಡಿ ಸರ್ ಇದ್ರು. AC ಅವರು, ನೀವು ನಿಮಗೆ ಹೊರಗೆ ಬಿಟ್ಟರೆ ಸ್ಟಾಪ್ ಮಾಡಬೇಕು, ಏನಂತ ಇಕ್ತಿಯಪ್ಪ ಹೆಸರು ಅಂತ. ಸರ್ ಏನಂತ ಅವತ್ತು ನಾಮಕರಣ ಮಾಡಿದ್ದವ್ರೆ M ಗೋವಿಂದರಾಜ್, ಮೊದಲಿಯಾರ್ ಗೋವಿಂದರಾಜ್ ಅನ್ನೋ ಹೆಸರು ನಂತ, ಅದನ್ನೇ MJ ಅಂತ ಮಾಡಿದ್ರು ಅಷ್ಟೇ. MJ ಅಂದ್ರೆ ಬಿಟ್ಬಿಡ್ತಿದ್ರು ಪೊಲೀಸರು. ಟಿ ಶರ್ಟ್ ಹಾಕ್ಕೊಂಡು MJ ಸೇವೆ ಮಾಡ್ತಿದ್ವಿ. ಬ್ಯೂಟಿಫುಲ್. ಸೊ ನಿಮ್ಮ ಬಳಗನೇ ಫುಲ್ ಸೇವಕ್ಕೆ ಸೀಮಿತವಾಗಿದೆ. ನಮ್ಮ ಬಳಗ ಒಂದು 200 ಜನ ಇದ್ದೀವಿ ಸರ್. ಇದು ಬಂದ್ಬಿಟ್ಟು ಇವಾಗ ನಿಮ್ಮ ಆದರ್ಶರಾಗಿರುವಂಥ ರಾಮುಲು ಅಣ್ಣ ಇರ್ಬೋದು, ಇಲ್ಲ ರೆಡ್ಡಿ ಸರ್ ಇರ್ಬೋದು, ಇವರಿಂದ ನೀವು ಪಡ್ಕೊಂಡ ವರಗಳ ಇಲ್ಲ ಇದು ಹೇಗೆ ನಿಮ್ಮ ಭಾವನೆಗಳೇ ಇತ್ತು, ಇಲ್ಲ ಅವರಿಂದ ಫಾಲೋ ಮಾಡ್ಕೊತಿರುವ ಕೆಲವು ಪಾಲಿಸಿಗಳ ಇದು? ಸರ್, ಇವಾಗ ಸ್ಟಾರ್ಟಿಂಗ್ ಒಂದು ಮರ ಆಗ್ತದೆ. ಹೌದು. ಆ ಮರ ಬೆಳೀತದೆ. ತೆಂಗಿನಕಾಯಿ ಹೆಂಗೆ ಬೆಳೀತದೆ ಅಂದರೆ, ಆ ಮರ ಮೇಲಿಗೆ ಬೇರೆ ಹಾಕಿರ್ತದೆ, ಇದು ಹಾಕಿರ್ತದೆ, ಫೌಂಡೇಶನ್ ಸ್ಟ್ರಾಂಗ್ ಮಾಡಿರ್ತಾರೆ. ಇವಾಗ ನನ್ನ ಮೇಲೆ ನಂಬಿಕೆದಿಂದ ನಾನು ಅವಾಗ ಹೇಳಿದೆ, ತಂದೆ ತಾಯಿ ಜನ್ಮ ಕೊಟ್ಟಿದ್ದು, ರಾಜಕೀಯ ಜನ್ಮ ಕೊಟ್ಟಿದ್ದವರು, ಅವ್ರಿಗೆ ಕೆಟ್ಟ ಹೆಸರು ಬರೋಂಗಿಲ್ಲ. ನಾನು ಯಾರ ತಲೆ ಭಿಕ್ಷೆ ಬೇಡಂಗಿಲ್ಲ, ಬೇರೆ ಯಾರ ತಲೆ ಹೋಗಿ ತೊಗೊಂಡು ಫ್ರೆಂಡ್ಸಲ್ಲಿ ಹಿಂಗಿಲ್ಲ. ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ, ನಾನು ಬಂದರಲ್ಲೇ ಸೇವೆ ಮಾಡ್ತೀನಿ. ಮತ್ತು ಸರ್, ನಾವು ಒಂದೇ ಕಡೆ ITI ಗ್ರೌಂಡಲ್ಲಿ 3,000 ಜನ ಕೂಡಿಸಿದ್ದೀವಿ. 5 ಮೀಟರ್ಗೆ ಒಂದು 3,000 ಜಿಲ್ಲಾ ಮಂತ್ರಿಗಳಾಗಿ ಶ್ರೀರಾಮುಲುನವರು ಬರ್ತಾರೆ. ಕಿಟ್ಸ್ ಎಲ್ಲ ಕೊಡೋಂಥ ವ್ಯವಸ್ಥೆ ಮಾಡ್ತಾರೆ. ಸೋಮಶೇಖರ್ ಸರ್ ಬರ್ತಾರೆ, ಶ್ರೀರಾಮ್ ಸರ್ ಬರ್ತಾರೆ, ಫಕೀರಪ್ಪಣ್ಣವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ. ಮಳೆ ಅನ್ನೋದು ಅಷ್ಟು ದೊಡ್ಡ ಮಳೆ ಆಗ್ತದೆ, ಒಂದು ಜನ ಎದ್ದು ಹೋಗೋದಿಲ್ಲ. ಎಲ್ಲರೂ ಮೀಟಿಂಗ್ ಓಡೋಗಿ ಬರ್ತಾರೆ. ಹಂಗೆ ನೋಡೋದು ಎದಕ್ಕೆ ಹತ್ರ ಅವ್ರ ಮನೆಗೆ ನೆಸ್ತರೈತೆ. 5 kg ಅಕ್ಕಿ ಕೊಟ್ಟಿವಿ, 1 kg ಬೇಳೆ ಕೊಟ್ಟಿವಿ, 1 kg ಎಣ್ಣೆ ಕೊಟ್ಟಿವಿ, ಉಪ್ಪು ಕೊಟ್ಟಿವಿ, ಸೋಪ್ ಕೊಟ್ಟಿವಿ, ಎಲ್ಲ ಕೊಟ್ಟಿರೋದ್ರಿಂದ ಅವ್ರ ಕಿಟ್ಟನ್ನು ತೊಗೊಂಡೋಗಿ ಅವ್ರು 3 ದಿನ ನಡೀತದೆ.
3 ದಿನ ಅವ್ರ ಕುಟುಂಬ ನಡೀತೈತೆ ಅಂತೇಳಿ ಅವತ್ತು ಮಳೆ ಬಂದರೂ ಕೂಡ ತೊಡಗಿಲ್ಲ ಸರ್. ಸರ್ ಅಷ್ಟು ನೀವು ಬಂದು ಸರ್ಕಾರದ ಹಣದಲ್ಲಿ ಕೊಟ್ರೆ ನಿಮ್ಮ ಸ್ವಂತ ಹಣದಲ್ಲಿ ಕೊಟ್ರ? ಸರ್ ನನ್ನ ಮನೆಯಲ್ಲಿ 800 ಇಂದ 900 ಬ್ಯಾಗ್ ರೈಸ್ ಇತ್ತು. ಕಾರಣಗಳೇನು ಸರ್? ಪ್ರತಿಯೊಬ್ಬ ಜನರು ಕೊಡಬೇಕು ಅಂತನಾ ಸರ್? ಇವತ್ತು ನಾವು ಇರ್ತೀವೇ ಇಲ್ಲ ಭೂಮಿ ಮೇಲೆ, ನಾವು ಇರ್ತೀವೇ ಇಲ್ಲ, ಸತ್ತೋದ್ಮೇಲೆ ಏನು ಮಾಡ್ತೀವಿ? ಗ್ಯಾರಂಟಿ ಇಲ್ಲದ ಅಟ್ಲೀಸ್ಟ್ ತಿನ್ನಲಿ, ನಮ್ಮ ಜೊತೆಗಿರಲಿ, ಎಲ್ಲ ನಮ್ಮ ಅಣ್ಣನಾಗಲಿ ನಮ್ಮ ತಾಯಿಯಾಗಲಿ ಎಲ್ಲರೂ ಕೊಟ್ಬಿಟ್ರಪ್ಪ ಅಂತ ಹೇಳಿದ್ರು. ಎಲ್ಲ ನಮ್ಮ ತಾಯಿ ಇದ್ರು ಅವಾಗ, ಈಗ ಕೊಟ್ಬಿಡಪ್ಪ ಆಮೇಲೆ ನೋಡೋಣ ದೇವ್ರ ಆಶೀರ್ವಾದ ದುಡಿಯೋಣ ಕೊಟ್ಬಿಡಪ್ಪ ಅಂತಿದ್ರು. ಕೊರೋನಾ ಶವಗಳು ಫ್ಯಾಮಿಲಿ ಮುಟ್ಟಿಲ್ಲ ಸರ್. ನಾನು ವೈಕುಂಠ ಹತ್ತಂದ್ರೆ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ನಾನು ಖುದ್ದಾಗಿ ನೀವು ಮಾಡಿರೋದು ಕೆಲವು ನೋಡಿದ್ದೀನಿ. ವೀಕ್ಷಕರು ನಿಮಗೂ ಕೆಲವು ಫುಟೇಜಸ್ಗಳು ನಾನು ತೋರಿಸ್ತೀನಿ. ಅವರು ಖುದ್ದಾಗಿ ಅಂತಹ ಒಂದು ಪರಿಸ್ಥಿತಿಲಿ ಸಹ ಅವರೇ ವಾಲಂಟಿಯರ್ ಆಗಿ ನುಗ್ತಾರಲ್ಲ, ಈ ಥರ ಲೀಡರ್ಗಳು ಎಲ್ಲಿ ಸಿಗ್ತಾರೆ ಅಂತ ನಾನಂತೂ ನೋಡಿಲ್ಲ. ಕೊರೋನಾದಲ್ಲಿ ಮಾಸ್ಕ್ ಕೊಟ್ಕೊಟ್ಟಿನಿ ಸರ್. ಒಂದು ಮನೆಗೆ 5 ಮಾಸ್ಕ್ ಕೊಟ್ಟಿನಿ, 1,50,000 ಮಾಸ್ಕ್ ಕೊಟ್ಟಿವಿ. ವಿತ್ ಪ್ರೂಫ್ ಐತೆ. ಮತ್ತು ನಾವು ಏನೋ ಕಾಟಾಚಾರಿಗೆ ಹೇಳೋದಂತಲ್ಲ, ವಿತ್ ಪ್ರೂಫ್ ಕೂಡ ಕೊಡ್ತೀನಿ. ಸರ್ ಯಾರ ತಲೆನೋ ನಾವು ಹೋಗಿ ಕೇಳಿದರೆ ಅವ್ರು ಕೇಳಿದ್ರು, ನಾವು ಸ್ವಂತವಾಗಿ ಕೊಡ್ತಾನೆ ಇದ್ದೀವಿ. ಮೊನ್ನೆ ಕೂಡ ಪೌರಕಾರ್ಮಿಕರಿಗೆ ಸ್ಮೆಲ್ ಬರ್ತೈತೆ, ಅವ್ರ ಪಾಪ ಅವ್ರಿಗೆ ಮಾಸ್ಕ್ ಇಲ್ಲ ಅಂದರೆ ಒಬ್ಬೊಬ್ರಿಗೆ 5 ಮಾಸ್ಕು, ಒಂದು ಸೀರೆ, ಸ್ವೀಟ್ ಕೊಟ್ಟು ಕಳಿಸಿ ಅಂತ ವ್ಯವಸ್ಥೆ ಮಾಡಿ ಮೊನ್ನೆನೇ ದಸರಾಗೆ.